ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, Thank ಮಹಾಲಕ್ಷ್ಮಿ you. ತರ ಕಾಣಿಸ್ತಾ ಇದ್ದೀರಾ. ನಿಮ್ ಬ್ಯೂಟಿ ನೀವು ಕೂಡ. ಸೀಕ್ರೆಟ್. ಥ್ಯಾಂಕ್ ಯು. ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ, ಇವತ್ತು ಹಬ್ಬಕ್ಕೋಸ್ಕರ ಐ ಥಿಂಕ್ ದೇವರೇ ಚೆನ್ನಾಗಿ ನನ್ನ ರೆಡಿ ಆಗಿಸ್ಬಿಟ್ಟು ಇಷ್ಟು ಖುಷಿ ಖುಷಿಯಾಗಿ ಇಟ್ಕೊಂಡಿದ್ದಾರೆ. ದಟ್ ಈಸ್ ಮೈ ಬ್ಯೂಟಿ. ಲಕ್ಷ್ಮಿ ಅನುಗ್ರಹ ನಿಮ್ಗಿದೆ. ಓಕೆ, ಸೊ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಆಬ್ವಿಯಸ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ನಾವು ಇದು ದೇವರ ವಿಗ್ರಹ ಇಲ್ಲ ಈ ಥರ ಡೆಕೋರೇಟ್ ಏನು ಮಾಡಲ್ಲ. ನಾವು ಬರೀ ಕಳಶನ ಇಟ್ಟು ಅದಕ್ಕೆ ಡೆಕೋರೇಟ್ ಮಾಡಿಬಿಟ್ಟು ಮತ್ತು ಹಣ್ಣು ಕಾಯಿ ಎಲ್ಲ ಆಲ್ಮೋಸ್ಟ್ ವೆರಿ ಸಿಮಿಲರ್, ಆದರೆ ದೇವ್ರದ್ದು ವಿಗ್ರಹ ಥರ ಏನೂ ಇರಲ್ಲ. ಸೊ ಹಾಗೆ ಸೆಲೆಬ್ರೇಟ್ ಮಾಡಿ ಪೂಜೆ ಮಾಡಿ ಮನೇಲಿರುವಂಥ ಸ್ವೀಟ್ಸ್ ಅವು ಇವು ಎಲ್ಲ ಮಾಡೋದು ಆ್ಯಂಡ್ ಒಂದು ಖುಷಿ ಖುಷಿಯಾಗಿ ಎಲ್ಲರೂ ಸೇರಿಕೊಂಡು ಒಂದೇ ಮನೇಲಿ ಸೇರ್ಕೋತೀವಿ ನಾವು. ಕಸಿನ್ಸ್, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಬಂದು ಸೇರಿ ಪೂಜೆ ಮಾಡ್ತೀವಿ. ಸೊ ದಟ್ ಇಸ್ ವೆರಿ ಜನರಲ್ ವೇ, ನಾರ್ಮಲ್ ಆಗಿ. ಸೊ ರೆಡಿ ಆಗೋದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಹಬ್ಬ ಟೈಮಲ್ಲಿ ಯಾವಾಗಲೂ ಸ್ಪೆಷಲೇ. ಸೊ ಈ ನಡುವೆ ಅಂತೂ ನಾವು ಆಚೆ ಹೋದಾಗೆಲ್ಲ ಜಾಸ್ತಿ ಏನು ಜೀನ್ಸ್ ಟಾಪ್ಸ್ ಅವು ಇವು ಹಾಕೋತಾ ಇರ್ತೀವಿ. ಸೊ ಹಬ್ಬದ ಟೈಮಲ್ಲಿ ಒಂದು ಸ್ಪೆಷಲ್ ಆಗಿ ಟ್ರೆಡಿಷ್ನಲ್ ಆಗಿ ಅದು ಒಂದು ಟೈಮ್ ಸಿಗುತ್ತೆ ನಮ್ಮ ಕಬೋರ್ಡಲ್ಲಿರುವಂಥ ಜುಮ್ಕಿಗಳು ಬಳೆಗಳೆಲ್ಲ ತೆಗಿಯೋಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಇವತ್ತು ಇಲ್ಲಿಗೆ ಬಂದು ಸೆಲೆಬ್ರೇಟ್ ಮಾಡ್ತಿರೋದು ಇನ್ನೂ ಸ್ಪೆಷಲ್. ಸೊ ನಿರಂಜನ್ ಅವರೇ, ನೀವು ನಿಮ್ಮ ಮನೆಯಲ್ಲಿ ಟ್ರೆಡಿಷನಲ್ ವೇರ್ ಹಾಕಿ ನೀವು ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡ್ತೀರಾ, ಅಥವಾ ನನ್ನ ಕೆಲಸನೇ ನನ್ನ ದೇವ್ರು ಗುರು ಅಂತ ಅನ್ಕೊಂಡು ಮೂವಿ ಶೂಟಿಂಗ್ ಅದು ಇದು ಅಂತ ಬಿಸಿ ಆಗ್ಬಿಡ್ತೀರಾ, ಹೇಗೆ? ಇಲ್ಲ, ಅದೇ ನಮ್ಗೆ ಏನಾದ್ರು ರಜಾ ಇತ್ತು ಅಂದಾಗ ಆಬ್ವಿಯಸ್ಲಿ ಮನೇಲಂತೂ ಸೆಲೆಬ್ರೇಷನ್ ನಡೀತಾನೆ ಇರುತ್ತೆ. ನಮ್ಮ ಅಮ್ಮ ಕೂಡಿಸ್ತಾರೆ, ಪ್ಲಸ್ ನಮ್ಮ ಚಿಕ್ಕಮ್ಮ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಆಗಿ ದೇವಿ ವಿಗ್ರಹ ಇಟ್ಟು ಎಲ್ಲ ಸ್ವೀಟ್ಸ್ ತಿನಿಸುಗಳೆಲ್ಲ ನೀಟಾಗಿ ಅರೇಂಜ್ ಮಾಡಿ ಅಲ್ಲಿಗೆ ಎಲ್ಲರೂ ಸೇರ್ತೀವಿ. ನಮ್ಮ ಫ್ಯಾಮಿಲಿ ಪೂರ್ತಿಯಾಗಿ ನಮ್ಮ ಚಿಕ್ಕಪ್ಪನ ಮನೇಲಿ ಸೇರಿ ಆಚರಿಸಿ ಎಲ್ಲ ಊಟ ಮಟ್ಟಿಗೆ ಮಾಡಿ ಎಲ್ಲ ಎಂಜಾಯ್ ಮಾಡ್ತೀವಿ. ಅದು ನಮಗೆ ವರಮಹಾಲಕ್ಷ್ಮಿ.